We people, we are sitting today. Today is the 29th day. The December 1st, they have been thrown us out. We asked the reason why people have stopped us. They are telling new contract has been arrived. You have to come through those contract. I'm Imam. I worked here in ITI since 5 years as personal secretary. Suddenly they removed on December 1st. I'm facing more problem in house. ನನ್ನ ಹೆಸರು ತಿಲಕಾವತಿ ಅಂತ. ನಾನು ITಯಲ್ಲಿ 30 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ. 30 ವರ್ಷದಿಂದ ಕೆಲಸ ಮಾಡ್ತಾ ಇರಬೇಕಾದ್ರೆ ಏಕಾಏಕಿ ನಮ್ಮನ್ನು ಡಿಸೆಂಬರ್ 1ನೇ ತಾರೀಕು ಕೆಲಸಕ್ಕೆ ಬರಬೇಡ ಅಂತ ಹೇಳಿದ್ದಾರೆ. ಇವಾಗ 30 ವರ್ಷದಿಂದ ಕೆಲಸ ಮಾಡಿ ಸಡನ್ ಕೆಲಸ ಇಲ್ಲ ಅಂತ ಹೇಳಿದರೆ ನಾವು ಎಲ್ಲೂ ಹೋಗ್ಬೋದು. ನಾನು ಜಯಲಕ್ಷ್ಮಿಯಿಂದ ನಾನು 15 ವರ್ಷದಿಂದ ITಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ನಮಗೆ ಬಂದು ಏಕಾಏಕಿ ಡಿಸೆಂಬರ್ 1ನೇ ತಾರೀಕು ನಮ್ಮನ್ನು ಕೆಲಸದಿಂದ ತೆಗಿತಾರೆ. ನಾವು ಮಕ್ಕಳನ್ನ ಓದಿಸ್ಬೇಕು, ಕಾಲೇಜ್ ಫೀಸ್ ಕಟ್ಟಬೇಕು, ಮನೆ ಬಾಡಿಗೆ ಕಟ್ಟಬೇಕು, ಇದೆಲ್ಲ ತಿಳ್ಕೊಂಡು ನಾವು ಬಂದು ಕೆಲಸಕ್ಕೆ ಜಾಯಿನ್ ಮಾಡಿರೋದು. 15 ವರ್ಷದಿಂದ ಮಾಡ್ತಾಯಿದ್ದೀವಿ. ನನ್ನ ಹೆಸರು ಕೃಷ್ಣ. 12 ವರ್ಷಗಳ ಕಾಲ ಐಟಿ ಕಾರ್ಖಾನೆಯಲ್ಲಿ ಕೆಲಸ ಮಾಡುತ್ತಿದ್ದು, ನಾವು AICTU ಯೂನಿಯನ್ನು ಸಂಘ ಕಟ್ಟಿದ್ದಕ್ಕಾಗಿ ಅವರು ಒಂದೇ ಸಲ ತೆಗೆದರು. ಇನ್ನೊಂದು AICTU ನಾವು ಯೂನಿಯನ್ನು ಸಂಘ ಮಾಡಿ ಪ್ರತಿಯೊಂದು ಹಕ್ಕುಗಳು ರೆಸ್ಪೆಕ್ಟು ಪ್ರತಿಯೊಂದು ನಾವು ತೊಗೊಂಡಿದ್ದೀವಿ. ಎಲ್ಲ ರೆಸ್ಪೆಕ್ಟ್ ತೊಗೊಂಡು ಅದಕ್ಕಿಂತ ಮುಂಚೆ ನಾವು AICTU ಸಂಘಟನೆ ಮಾಡಿಲ್ಲ. ಅದಕ್ಕಿಂತ ಮುಂಚೆ ಅವರು ನಾನಾ ರೀತಿಯಲ್ಲಿ ತಾರತಮ್ಯ ತೋರಿಸಿ ಯಾವುದೇ ನಮಗೆ ಕ್ಯಾಂಟೀನ್ ಫೆಸಿಲಿಟೀಸು ಯಾವುದೇ ಆಗಲಿ ಕೊಡ್ತಾ ಇರಲಿಲ್ಲ, ಭೇದ ಭಾವ ತೋರಿಸ್ತಾ ಇದ್ದರು. ಹೆಸರು ಬಾಬು ವಿನೋದ್ ಕುಮಾರ್ ಅಂತ. ನಾನು ಸುಮಾರು ಒಂದು 13 ವರ್ಷದಿಂದ ITಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ನಾವು ಈ PCB ಡಿಪಾರ್ಟ್ಮೆಂಟು, ಕೆಲವೊಂದು ಡಿಪಾರ್ಟ್ಮೆಂಟ್ಸ್ ಸುಮಾರು ಒಂದು 5-6 ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿ ಲಾಸ್ಟ್ PCBಯಲ್ಲಿ ಒಂದು ಕೆಮಿಕಲ್ ಡಿಪಾರ್ಟ್ಮೆಂಟಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ. ಸುಮಾರು ಒಂದು 15 ಜನ ಕೆಲಸ ಮಾಡ್ತೀವಿ. 140 ಜನ ಕೆಲಸ ಮಾಡೋದು ಕೆಲಸನ 15 ಜನ ಚಪ್ಪರಿಂದ ತಗೊಳ್ತಾ ಇದ್ದಾರೆ. ನಾವು ಏನು ಮಾಡಿದ್ವಿ ಅಂತ ಈ ಲಾಕ್ಡೌನ್ ಟೈಮಲ್ಲಿ ನಾವು ಒಂದು ಕೊರೋನಾ ಸ್ಯಾಲ್ರಿ, ಲಾಕ್ಡೌನ್ ಸ್ಯಾಲ್ರಿ ಸರ್ಕಾರ ಕೊಟ್ಟಿದ್ದಾರಲ್ಲ, ಆ ಲಾಕ್ಡೌನ್ ಸ್ಯಾಲ್ರಿನ ನಮ್ಗೆ ಕೊಡಿ ಅಂತ ನಾವು ಕೇಳಿದ್ವಿ. ಅದಕ್ಕೆ ಅವ್ರು ಹೇಳಿದ್ರು, ಇಲ್ಲ ಆ ಥರ ಏನೂ ರೂಲ್ಸ್ ಇಲ್ಲ ನಿಮ್ಗೆ ಕೊಡಬೇಕಂತ, ಏನೂ ಇಲ್ಲ, ನೀವು ಕಾಂಟ್ರಾಕ್ಟ್ ಅವರು ಆಗಿಲ್ಲ. ಸೊ ನಾವು ಕಾಂಟ್ರಾಕ್ಟ್ ಅಂತಂದಮೇಲೆ ಅವರು ಏನು ಹೇಳ್ತಿದ್ದಾರೆ, ನಾವು ITಯಲ್ಲಿ ಕೆಲಸ ಮಾಡಿದ್ವಿ ಅಂತ ನಮ್ಮ ಹತ್ರ ಎಲ್ಲ ಒಂದು ITI ಒಂದು ಮೆಡಿಕಲ್ ಸರ್ಟಿಫಿಕೇಟ್ ಆಗಲಿ ಕೊಡ್ತಾ ಇದ್ದಾರೆ. ಅದು ವರ್ಷಕ್ಕೆ ಒಂದು ಸತಿ ಕೊಡಬೇಕು. ಅವರು ಯಾವಾಗ ಇನ್ಫೆಕ್ಷನ್ ಬರ್ತಾರೆ ಆವಾಗ ಮಾತ್ರ ಅವ್ರು ಮೆಡಿಕಲ್ ಚೆಕಪ್ ಮಾಡೋದು ಮಾಡ್ತಾ ಇದ್ದಾರೆ. ಸೊ ನಾವು ಈಗ ಲಾಕ್ಡೌನ್ ಸ್ಯಾಲ್ರಿ ಕೇಳಕ್ಕೆ ಹೋಗುವಾಗ ಅವರು ಒಂದು ಇಲ್ಲ ನಿಮ್ಗೆ ಕೊಡೋಕ್ಕಾಗಲ್ಲ, ನೀವು ಕೇಸ್ ಮಾಡಿ ಇದು ಮಾಡ್ಕೊಂಡು. ಸೊ ಅದರಿಂದ ನಾವು ಈ AICTU ಕಡೆಯಿಂದ ಒಂದು ಸಂಘಟನೆ ಕಟ್ಟಿದ್ವಿ. ಇದೊಂದೇ ಕಾರಣ, ಇವರು ಏಕಾಏಕಿ ನಮ್ಮ 80 ಜನನ್ನ ಇವತ್ತು ರೋಡಿಗೆ ತಳ್ಳಿದ್ದಾರೆ. ಕಾರಣ ಇಷ್ಟೇ, ನಾವು ಯೂನಿಯನ್ ಮಾಡ್ಕೊಂಡಿದ್ದೀವಿ. 1, 2 ನಾವು ಸಂಘಟನೆ ಮಾಡಿ ನಮ್ಮ ಹಕ್ಕುಗಳನ್ನ ನಾವು ಕೇಳ್ತಾ ಇದ್ದೀವಿ. ಇವರಿಗೆ ತಡ್ಕೊಳಕ್ಕಾಗ್ತಾಯಿಲ್ಲ. ಒಳಗಡೆ ಇರೋ ಯೂನಿಯನ್ನವರು ಅಷ್ಟೇ, ಅವರು ಅಷ್ಟೇ, ಮ್ಯಾನೇಜ್ಮೆಂಟು ಅಷ್ಟೇ. 3 ಜನಕ್ಕೂ ನಾವು ರಿಕ್ವೆಸ್ಟ್ ಮಾಡ್ಕೊತಿರಿಷ್ಟೇ, ದಯವಿಟ್ಟು ನೀವು ನಮ್ಮನ್ನು ಒಳಗಡೆ ಕೆಲಸಕ್ಕೆ ತಗೊಳ್ಳಿ. ಈ ಆದೇಶನ ಲೇಬರ್ ಕಮಿಷನರು ಮಿಸ್ಟರ್ ಸೆಬಾಸ್ಟಿಯನ್ ಅವರು ಸಹ ಮನವರೆ ಆಗೋ ಥರ ದಟ್ಟಣೆಯಿಂದ ಹೇಳಿದ್ದಾರೆ. ಆದರೂ ಸಹ ಇವರು ITI ಮ್ಯಾನೇಜ್ಮೆಂಟ್ ಈ ಮಂಡತನ ಮಾಡ್ತಾ ಇದ್ದಾರೆ. ಪಾಪ ಇವತ್ತು ನಮ್ಮ ಜೊತೆಗೆ 80 ಜನದ ಫ್ಯಾಮಿಲಿ ಸಹ ಇವತ್ತಿನ ಕೂತಿದ್ದೀವಿ. ನೀವು ನೋಡ್ಬೋದು, 29 ದಿನ ಅಂದರೆ ತಮಾಷೆ ಮಾತಲ್ಲ. 1 ತಿಂಗಳಿಗೆ ಸಮ ಆಯಿತು. ನಮ್ಗೆ ಈ ತಿಂಗಳು ಸಂಬಳ ಯಾರು ಕೊಡ್ತಾರೆ, ಊಟ ಯಾರು ಕೊಡ್ತಾರೆ? ಇವತ್ತು ರೋಡಲ್ಲಿದ್ದಾರೆ, ಹೆಣ್ಮಕ್ಳಿದ್ದಾರೆ, ದಲಿತರಿದ್ದಾರೆ. ಈ ಥರ ನಮ್ಗೆ ತುಂಬ ತೊಂದರೆ ಆಗ್ತಾಯಿದೆ. ಇವ್ರು ಯಾಕೆ ITI ಮ್ಯಾನೇಜ್ಮೆಂಟ್ ಇದು ಇಷ್ಟೊಂದು ಮಣ್ಣತನ ತೋರಿಸ್ತಾ ಇದೆ ಗೊತ್ತಿಲ್ಲ. ದಯವಿಟ್ಟು ನಾನು ಕೇಳ್ಕೊಳೋದು ಇಷ್ಟೇ, ಮ್ಯಾನೇಜ್ಮೆಂಟಿಗೆ ದಯವಿಟ್ಟು 80 ಜನನ ಕೆಲಸಕ್ಕೆ ತೊಗೊಳ್ಳಿ, ನಮ್ಮನ್ನ ಕೆಲಸ ಮಾಡೋಕ್ಕೆ ಬಿಡಿ. ITIನ ಒಂದು ಉನ್ನತ ಸ್ಥಾನಕ್ಕೆ, ಒಂದು ಒಳ್ಳೆಯ ಇದಕ್ಕೆ ನಾವು ತೊಗೊಂಡೋಗೋ ಥರ ಖಂಡಿತ ನಾವು ಮಾಡ್ತೀವಿ. ನಾನು ನಿಮ್ಮಲ್ಲಿ ವಿನಮ್ರತೆಯಿಂದ ಕೇಳ್ಕೊಳೋದು ಇಷ್ಟೇ, 80 ಜನಕ್ಕೆ ನೀವು ಮೋಸ ಮಾಡಬೇಡಿ, ನಿಮ್ಮ ಫ್ಯಾಮಿಲಿಗೆ ಮೋಸ ಮಾಡಬೇಡಿ, ದಯವಿಟ್ಟು ಕೆಲಸಕ್ಕೆ ತೊಗೊಳ್ಳಿ.
ನನ್ನ ಹೆಸರು ಪ್ರವೀಣ್ ಅಂತ. ನಾನು ಸುಮಾರು ಕಳೆದ 6 ವರ್ಷಗಳಿಂದ ನಾನು ITI ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ನನ್ನ ಕ್ವಾಲಿಫಿಕೇಷನ್ ಬಂದು ನಾನು BE ಇನ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ BE ಕ್ವಾಲಿಫಿಕೇಷನ್ ಮಾಡ್ಕೊಂಡಿದ್ದೀನಿ. ಸೊ ನಾವು ಸುಮಾರು ವರ್ಷದಿಂದ ಈ ಥರ ಹಿಂಗೆ ಕೆಲಸ ಮಾಡ್ಕೊಂಡು ನಮ್ಮ ಮೇನ್ ಕೆಲಸ ಬಂದು ನಾನು ಟೆಸ್ಟಿಂಗ್ ಆ್ಯಂಡ್ ಡಿಬೈಯಿಂಗ್ ಡಿಪಾರ್ಟ್ಮೆಂಟಲ್ಲಿದ್ದೀನಿ. ಇದಷ್ಟೇ ಅಲ್ಲದೆ ನಮ್ಮದು ಇಲ್ಲಿ ಫ್ಯಾಕ್ಟ್ರಿ ವರ್ಕ್ ಅಲ್ಲದೆ ಥ್ರೂಔಟ್ ಇಂಡಿಯಾ ನಮ್ಮ ಡಿವೈಸಸ್ ಎಲ್ಲಿ ಆರ್ಮಿಗೆ ಸಪ್ಲೈ ಮಾಡಿದ್ದೀವಿ ಎಲ್ಲ ಡಿವೈಸಸ್ಗೂ ನಾವು ಥ್ರೂಔಟ್ ಇಂಡಿಯಾ ಓಡಾಡಿಕೊಂಡು ಕೆಲಸ ಮಾಡ್ಕೊಂಬಂದಿದ್ದೀವಿ. ಈವನ್ ಲಾಸ್ಟ್ 2018 ಡಿಸೆಂಬರಲ್ಲಿ ನಾವು ಉತ್ತರಾಖಂಡ್ ಇದಕ್ಕೆ ಹೋಗಿದ್ದೀವಿ. ಉತ್ತರಾಖಂಡು, ಮಲಾರಿ ಅಂತ -ಡಿಗ್ರೀಸಲ್ಲೆಲ್ಲ ನಾವು ವರ್ಕ್ ಮಾಡಿದ್ದೀವಿ ಉತ್ತರಾಖಂಡಲ್ಲಿ. ಅಂಥ ಟೆಂಪ್ರೇಚರಲ್ಲೂ ಕೂಡ ನಮ್ಮ ಕೊಟ್ಟಿರೋ ಕೆಲಸನ ಶ್ರದ್ಧೆಯಿಂದ ಮುಗಿಸ್ಕೊಂಡು ಬಂದು ಯಾವುದೇ ಇದಿಲ್ಲದೇ ಮುಗಿಸ್ಕೊಂಬಂದಿದ್ದೀವಿ. ಇದಲ್ಲದೆ ಛತ್ತೀಸ್ಗಢಲ್ಲಿ 2018 ಮಾರ್ಚಲ್ಲಿ ಛತ್ತೀಸ್ಗಢ ಹೋದಾಗ ಛತ್ತೀಸ್ಗಢಲ್ಲಿ ಎಕ್ಸ್ಟ್ರೀಮ್ ಟೆಂಪ್ರೇಚರ್ 50 ಡಿಗ್ರೀಸು 55 ಡಿಗ್ರೀಸಲ್ಲಿ ಕೂಡ ಕೆಲಸ ಮಾಡಿದ್ದೀವಿ. ಕೆಲಸ ಮಾಡಿಕೊಂಡು ನಾವು ಯಾವುದೇ ಕೊಟ್ಟಿರೋ ಕೆಲಸನ ಅಚ್ಚುಕಟ್ಟಾಗೆಲ್ಲ ಮುಗಿಸ್ಕೊಂಡು ಯಾವುದೇ ತೊಂದರೆ ಇಲ್ಲದೇ ಇಷ್ಟೆಲ್ಲ ದುಡ್ಕೊಂಬಂದಿರೋ ನಮಗೆ ನಮ್ಮ ITI ಸಂಸ್ಥೆ ಆಗಿರ್ಬೋದು, ITI ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಏಕಾಏಕಿ ನಮ್ಮನ್ನು ಹೊರಗಡೆ ಹಾಕಿ ನಮ್ಮನ್ನು ಸೇರಿಸ್ಕೊಳೋ ಯಾವುದೇ ಕಾರಣಕ್ಕೆ ಅಂತೇಳಿ ಹಠ ಮಾಡಿ ನಿಂತಿದ್ದಾರೆ. ದಯವಿಟ್ಟು ನಾವು ಈ ಮೂಲಕ ಕೇಳ್ಕೊಳ್ಳೋದು ತಮ್ಮಲ್ಲಿ ಇಷ್ಟೇ, ನಾವು ಪಡ್ತಿರೋ ಶ್ರಮಕ್ಕೆ ನಾವು ಇದುವರೆಗೂ ಕೆಲಸ ಮಾಡಿರೋ ಇದನ್ನು ಪರಿಗಣಿಸಿ ದಯವಿಟ್ಟು ನಾವು 80 ಜನ ಏನಿದ್ದೀವಿ ಎಲ್ಲರನ್ನೂ ಹೊರಗಡೆ ತೊಗೊಬೇಕು ಅಂತ ನಾನು. ನಮ್ಮ ಹೆಸರು ವಿ ಕೆಂಪಣ್ಣ ಅಂತೇಳಿ. ನಾನು ITI ಸೇರಿತ್ತು 3/12/92 ನಾನು ಜಾಯ್ನ್ ಆಗಿದ್ದು. ನಾನು ITIನಲ್ಲಿ ಟೆಲಿಕಾಮ್ಸಲ್ಲಿ ಒಂದು 3 ವರ್ಷ ಕೆಲಸ ಮಾಡಿದ್ದೀನಿ. TDPನಲ್ಲಿ ಒಂದು 3 ವರ್ಷ ಮಾಡಿದ್ದೀನಿ. PCBನಲ್ಲಿ ಒಂದು 18 ವರ್ಷ ಮಾಡಿದ್ದೀನಿ. ಅದರ್ಸ್ ಡಿಪಾರ್ಟ್ಮೆಂಟ್ ಎಲ್ಲ ಡಿಪಾರ್ಟ್ಮೆಂಟಲ್ಲಿ ಎಲ್ಲ ಟೋಟಲ್ 28 ಇಯರ್ಸ್ ನಾನು ಸರ್ವಿಸ್ ಮಾಡಿದ್ದೀನಿ. PCB ಡಿಪಾರ್ಟ್ಮೆಂಟಲ್ಲಿ ಆಲ್ ವರ್ಕು CNC, ಡ್ರಿಲ್ಲಿಂಗು, ರೋಟಿಂಗು, ಸ್ಕೋರಿಂಗು ಮತ್ತು ಎಲ್ಲ ಆಲ್ ಜಾಬ್ ಮಾಡಿದ್ದೀನಿ. ನಾವು ಇವಾಗ ಏಕಿ ನಮ್ಮನ್ನ ಹೊರಗಡೆ ಹಾಕಿದ್ದಾರೆ. ಆದ್ದರಿಂದ ನಾವು ಇವಾಗ ಇಲ್ಲಿ ಸ್ಟ್ರೈಕಲ್ಲಿ ಕೂತ್ಕೊಂಡಿದ್ದೀವಿ. ನನ್ನ ಹೆಸರು ಬಾಬು ಅಂತ. ನಾನು ಸುಮಾರು ಒಂದು 15 ವರ್ಷದಿಂದ ಇದೇ ITI ಕಾರ್ಖಾನೆಯಲ್ಲಿ ಕಾರ್ಮಿಕನಾಗಿ ಕೆಲಸ ಮಾಡ್ತಾಯಿದ್ದೀನಿ. ನಾವು ಕಳೆದ ಈ 15 ವರ್ಷದಿಂದ ಏನೋ ಒಂದು ಗುಲಾಮರಂತೆ ಕೆಲಸ ಮಾಡ್ಕೊತಾ ಬಂದಿದ್ದೀವಿ. ಈಗ ನಮ್ಮ ಗುಲಾಮಗಿರಿನ ಹೋಗಲಾಡಿಸೋಕ್ಕಂಥ ಒಂದು ಶಕ್ತಿಯನ್ನು ನಮ್ಮ AICCTU ನೀಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ತಿಂಗಳ ಡಿಸೆಂಬರ್ 1ನೇ ತಾರೀಕಂದು ಏಕಾಏಕಿ ನಮ್ಮ 80 ಜನ ಕೆಲಸಗಾರನ ಕೆಲಸದಿಂದ ತೆಗೆದು ಹೊರಗಾಕಿ ಇದೇ ಹೋದ ವರ್ಷದ ಏನು ಲಾಕ್ಡೌನ್ 2020 ಏಪ್ರಿಲ್ ಲಾಕ್ಡೌನ್ ಏನಾಯಿತು ಆಗ ಇದ್ದಂಥ ಸುಮಾರು 650 ಕಾರ್ಮಿಕರಲ್ಲಿ 400 ಜನವನ್ನು ಏಕಾಏಕಿ ಕೆಲಸದಿಂದ ನಿಲ್ಲಿಸಿದ್ರು. ಆಗ ನಮ್ಮದು ಯೂನಿಯನ್ ಅಂತ ಏನೂ ಇರಲಿಲ್ಲ. ಮತ್ತು ನಾವು ಈ ಏನಂತ AICCTU ಸಂಘಟನೆಯ ಕಡೆಯಿಂದ ನಾವು ಒಂದು ಯೂನಿಯನನ್ನು ಮಾಡಿ ಮತ್ತು ನಮ್ಮ ಹಕ್ಕುಗಳಿಗಾಗಿ ಹೋರಾಟವನ್ನು ನಡೆಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಮತ್ತು ಕಾನೂನಿನ ಒಂದು ಅಡಿಯಲ್ಲಿ ನಾವು ನಮ್ಮ ಹಕ್ಕುಗಳನ್ನು ಕೇಳಿದ್ದಕ್ಕಾಗಿ ಈ ತಿಂಗಳ 1ನೇ ತಾರೀಕಿನಂದು ನಮ್ಮನ್ನು ಏಕಾಏಕಿ ಕೆಲಸಕ್ಕೆ ಬಾರದಂತೆ ನಿರಾಕರಿಸಿ ಎಲ್ಲರನ್ನು ಕೆಲಸದಿಂದ ಹೊರಗಟ್ಟಿದ್ದಾರೆ. ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಕಾರ್ಮಿಕರಿಗೆ ಇದು ಒಂದು ಅನ್ಯಾಯ ಆಗ್ತಾ ಇರೋದು. ಎಷ್ಟು ಅನ್ಯಾಯ ಆಗ್ತಾ ಇದೆ ಅಂದರೆ ಇಲ್ಲಿ ಎಲ್ಲರೂ ಬಡ ಕಾರ್ಮಿಕರು. Student workers unity long live! Long live! Long live! Student workers unity long live! Long live! Long live! Inqilab Zindabad! 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 Inqilab Zindabad! 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 Ajay Managat down down! Down 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 down!
Hemant Kumar from ITI, Karnataka Labour General Union. I am the president of this Karnataka Labour General Union. And we people, we are sitting today. Today is the 29th day. That December 1st, they have been thrown us out. We asked the reason why people have stopped us. They are telling new contract has been arrived. You have to come through those contract. But we are telling no, sir, we don't know any new contract because we are working in ITA from past 2 years to 35 years. We are working here and we have experience. You people just can't throw us outside, and they are telling no, you people can't come inside our factory because you people have made a union and you have gone for the court, labor court, asking against ITA. Sir, we are requesting you simple. You people have not paid us 2 months lockdown salary, 10 months arrears, 5 months OT, 8 months PF and 8 months ESI. This amount totally 1.5 lakh rupees you people should give us. And 400 people are not been paid. Around 5 to 6 crores you people have to pay. And you people have not paid. So this is the reason why we have gone to the labor court and we have applied there and we are getting our salary or wages, back wages, whatever it may be. And this is not improper because being an PSU, people can't do all these things. Because we are sitting here outside. Today is 29th day and most of them are ladies and most of them are Dalit families. You can't just leave us here like this. These people who are sitting here outside are worried about their families. They have children, fathers who are medically retired persons. They have to see all those. They have to pay their children's school fees. They have to pay rent fee. They have to pay many things are there. So please, I am requesting IT management to please take back all these 80 members to work. As guidance of Labour Commissioner Mr. Sebastian has advised you that these 80 workers should be taken back immediately.